ಮೂವಿ ಫ್ಯಾನ್ಸ್ ಒಂದು ಟ್ರೈಲರ್ ನೋಡಿ ಮೂವಿಯ ಕತೆ ಏನು ಅನ್ನೋದನ್ನ ಪ್ರಿಡಿಕ್ಟ್ ಮಾಡಿ ಹಾಗೆ ಹಲವಾರು ವಿಚಾರಗಳನ್ನ ಒಂದು ಕ್ವಶನ್ ಮಾರ್ಕಾಗಿ ಕ್ಯೂರಿಯಾಸಿಟಿಗಾಗಿ ಬಿಲ್ಡ್ ಮಾಡಿರೋದು ಟ್ರೈಲರಲ್ಲಿ. ಹಾಗೆ ಇನ್ನೇನು ಸರ್ಪ್ರೈಸ್ ಎಲಿಮೆಂಟ್ಸ್ಗಳು ಮೂವಿಯಲ್ಲಿ ಇಟ್ಕೊಬೋದು ಅಂತ ಮೂವಿಯಲ್ಲಿ ಹೈ ಎಕ್ಸ್ಪೆಕ್ಟೇಷನ್ ಕ್ಯೂರಿಯಾಸಿಟಿ ಇಟ್ಕೊಂಡು ಹೋದ್ರೆ ಅಲ್ಲಿ ಹಲವಾರು ವಿಚಾರಗಳು ಡಿಸಪಾಯಿಂಟ್ಮೆಂಟ್ ಮಾಡುತ್ತೆ. ಹಾಗೆ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಸರಿಪೋದ ಶನಿವಾರಂ ಅಂತ. ಹಾಗೆ ಈ ಮೂವಿಯಲ್ಲಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನೆಲ್ಲ ಈ ರಿವ್ಯೂಯಲ್ಲಿ ತಿಳಿಸ್ಕೊಡ್ತೀನಿ. ರಿವ್ಯೂಗಿಂತ ಮುಂಚೆ ತುಂಬ ಜನ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ಈ ರಿವ್ಯೂಸ್ ಎಲ್ಲ ನಿಮಗೆ ಆನೆಸ್ಟ್ ಅನಿಸ್ತಾ ಇದ್ದರೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಹಾಗೆ ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 ಅವರ್ 46 ಮಿನಿಟ್ಸ್ ಇದೆ ಅಂತ ಅನ್ಬೋದು. ಈ ಮೂವಿಯ ಒನ್ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ ನಮ್ಮ ಕಥಾನಾಯಕನ ಹೆಸರು ಸೂರಿ ಅಂತ. ಅವರು ಚಿಕ್ಕ ವಯಸ್ಸಿಂದನೂ ಬಹಳ ಕೋಪಿಷ್ಟ ಅಂತ ಅನ್ಬೋದು. ಹಾಗೆ ಅವ್ರ ಕೋಪನ ಹೇಗಾರ ಚಾನಲೈಸ್ ಮಾಡ್ಕೊಬೇಕು ಅಂತ ಶನಿವಾರದ ತನಕ ಆ ಕೋಪನ ಹಾಗೆ ಕಾದಿರ್ಕೊಂಡಿರ್ತಾರೆ. ಮತ್ತೆ ಆ ಕೋಪದ ಬಗ್ಗೆ ಯೋಚನೆ ಮಾಡಿ ಈ ಕೋಪ ಅಷ್ಟೊಂದು ನನಗೇನು ಕೋಪ ಪಡಿಸಿಲ್ಲ ಅಂತ ಅದನ್ನಲ್ಲೇ ಬಿಡ್ತಾರೆ. ಆದರೆ ಭಾಳ ಕೋಪ ಬಂದಿದ್ದ ವಿಚಾರನ ಬಿಡದೆ ಶನಿವಾರನ ಹೋಗಿ ಅದನ್ನು ಚೆನ್ನಾಗಿ ತೀರ್ಸ್ಕೊಳ್ತಾರೆ ಅಂತ ಅನ್ಬೋದು. ಅದೇ ರೀತಿ ಆಪೋಸಿಟ್ ಸೈಡಲ್ಲಿ ನಮ್ಮ ದಯಾ ಅನ್ನೋ ಪೊಲೀಸ್ ಆಫೀಸರು ಅವರು ಒಂದು ಗ್ರಾಮದ ಮಕ್ಕಳಿಗೆ ತುಂಬ ಟಾರ್ಚರ್ ಕೊಡ್ತಾ ಇರ್ತಾರೆ ಅಂತ ಅನ್ಬೋದು. ಆ ಗ್ರಾಮದ ಮಕ್ಕಳಿಗೆ ನಮ್ಮ ಸೂರ್ಯವರು ಹೇಗೆ ಲಿಂಕ್ ಆಗ್ತಾರೆ, ಹಾಗೆ ದಯಾ ಮತ್ತು ಸೂರ್ಯವರ ನಡುವೆ ಆಗೋ ಕ್ಲಾಶಸ್ಗಳು ಏನು, ಹಾಗೆ ಗ್ರಾಮದ ಮಕ್ಕಳನ್ನ ಸೂರ್ಯವರು ಕಾಪಾಡ್ತಾರ, ಇಲ್ಲ ಕಥೆಯಲ್ಲಿ ಬೇರೆ ಏನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಇದೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಮೂವಿ ವಿಚಾರಕ್ಕೆ ಬಂದರೆ ನನಗೆ ಇಷ್ಟ ಆಗಿದ್ದ ವಿಚಾರ ಅಂದರೆ ಆ ಕ್ಯಾರೆಕ್ಟರೈಸೇಷನ್ನ ಇಂಟ್ರೊಡ್ಯೂಸ್ ಮಾಡಿರೋ ವಿಧಾನ. ಆ ಕ್ಯಾರೆಕ್ಟರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರು ಅದನ್ನು ಬ್ಯೂಟಿಫುಲ್ಲಾಗಿ ಕನ್ವೆ ಮಾಡೋ ರೀತಿ ತಗೊಂಡಿದ್ದಾರೆ ಅಂತ ಅನ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮ ಸೂರಿ ಕ್ಯಾರೆಕ್ಟರ್ ಆಗಲಿ ಆ ಸ್ಯಾಟರ್ಡೆ ಅನ್ನೋ ಫೋಕಸ್ನ ಯಾಕೆ ಮಾಡಿದ್ದಾರೆ, ಆ ಒಂದು ಚೈಲ್ಡ್ಹುಡ್ ಪೋರ್ಷನ್ ಮುಖಾಂತರ ಅದನ್ನು ಬ್ಯೂಟಿಫುಲ್ ಆಗಿ ಒಂದು ಫ್ಲ್ಯಾಶ್ ಬ್ಯಾಕ್ ಮುಖಾಂತರ ಅದನ್ನು ತೋರಿಸಿರೋದು ಸಖತ್ ಕನ್ವೀನಿಯನ್ಸ್ ಆಗಿತ್ತು ಅಂತ ಅನ್ಬೋದು. ಅದೇ ರೀತಿ ನಮ್ಮ ದಯಾ ಕ್ಯಾರೆಕ್ಟರ್ ಆಗಲಿ, ದಯಾರ ಕ್ಯಾರೆಕ್ಟರ್ ಸಖತ್ ನಟೋರಿಯಸ್ಸು, ಹಾಗೆ ಭಯಂಕರ ಭಯ ಪಡಿಸೋ ರೀತಿ ಇತ್ತು ಅಂತ ಅನ್ಬೋದು. ಹಾಗೆ ಆ ಗ್ರಾಮದ ಮಕ್ಕಳನ್ನ ಹೇಗೆ ಟಾರ್ಚರ್ ಮಾಡ್ತಾರೆ ಅನ್ನೋದನ್ನ ಸಿಕ್ಕಾಬಿಟ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ. ಹಾಗೆ ಎಮೋಷ್ನಲ್ ಆಗು ಆಗುತ್ತೆ ಅಂತ ಅನ್ಬೋದು ಆ ಸೀನ್ಸ್ಗಳು. ಅದೇ ರೀತಿ ನಮ್ಮ ಹೀರೋಯಿನ್ನ ಪಾತ್ರ ಆದರೂ ಅದು ಬರೋ ಸ್ವಲ್ಪ ಸೀನ್ಸ್ಗಳಾದ್ರೂ ಸಖತ್ ಬ್ಯೂಟಿಫುಲ್ ಆಗಿ ಇಂಪ್ಯಾಕ್ಟ್ ಮಾಡ್ಕೊಂಡು ಹೋಗ್ತಾನೆ ಅಂತ ಅನ್ಬೋದು. ಹಾಗೆ ಅಲ್ಲಿ ಒಂದು ಫ್ಯಾಮಿಲಿ ಡ್ರಾಮಾ ಆಗಲಿ, ಅಲ್ಲಿ ನಡೆಯೋ ಹೀರೋ ಮತ್ತು ಹೀರೋಯಿನ್ ಇಬ್ಬರ ಕೆಮಿಸ್ಟ್ರಿಗಳಾಗಲಿ, ಹಾಗೆ ಆ ಸಣ್ಣ ಒಂದು ಲವ್ ಸ್ಟೋರಿ ಆಗಲಿ ನೋಡೋದಕ್ಕೆ ಸಖತ್ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು. ಹಾಗೆ ನಮ್ಮ ಹೀರೋ ಮತ್ತು ವಿಲನ್ನ ನಡುವೆ ಆಗೋ ಒಂದು ಕ್ಲಾಶಸ್ ಸೀನ್ಸ್ಗಳು ಫಸ್ಟ್ ಹಾಫಲ್ಲಿ ಸಖತ್ ಬ್ಯೂಟಿಫುಲ್ ಆಗಿ ತೊಗೊಂಡೋಯ್ತು ಅಂತ ಅನ್ಬೋದು. ಹಾಗೆ ನನಗೆ ಮೂವಿಯಲ್ಲಿ ಇಷ್ಟ ಆಗಿದ್ದ ವಿಚಾರಗಳಂದರೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಹಾಗೆ ನನಗೆ ಆ ವಿಜುವಲೈಸೇಷನ್ನು ಸಖತ್ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು. ಹಾಗೆ ನನಗೆ ಇಷ್ಟ ಆಗಿದ್ದ ವಿಚಾರಗಳಂದರೆ ಆ ಕ್ಯಾರೆಕ್ಟರ್ಸೈಸೇಷನ್ಸ್ಗಳನ್ನು ಸೆಲೆಕ್ಟ್ ಮಾಡಿರೋ ವಿಧಾನ. ನಾಣಿಯವರ ಕ್ಯಾರೆಕ್ಟರ್ ಸಖತ್ ಬ್ಯೂಟಿಫುಲ್ ಆಗಿದೆ ಅಂತ ಅನ್ಬೋದು. ಎಸ್.ಜೆ. ಸೂರ್ಯ ಅವರ ಕ್ಯಾರೆಕ್ಟ್ರು ಬೇರೆ ಲೆವೆಲಲ್ಲಿ ಮಾಡಿದ್ದಾರೆ ಅಂತ ಅನ್ಬೋದು. ಹೀರೋಯಿನ್ನ ಕ್ಯಾರೆಕ್ಟರ್ ಸಖತ್ ಬ್ಯೂಟಿಫುಲ್ ಆಗಿತ್ತು. ಸಪೋರ್ಟಿಂಗ್ ರೋಲ್ಸ್ಗಳಾಗಿ ತಂದೆ ತಾಯಿಗಳ ಪಾತ್ರದಲ್ಲಿ ಸಖತ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅವರು ಕೊಟ್ಟಿರೋ ಪಾತ್ರ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಅನಿಸ್ತು ನನಗೆ. ಹಾಗೆ ಡೈಲಾಗ್ಸ್ಗಳು ಸಖತ್ ಇಂಪ್ಯಾಕ್ಟ್ಫುಲ್ ಆಗಿತ್ತು ಅಂತ ಅನ್ಬೋದು. ಡೈಲಾಗ್ಸ್ಗಳಲ್ಲಿ ಸಖತ್ ಎಲಿವೇಶನ್ಸ್ಗಳು ಹಲವಾರು ಸೀನ್ಸ್ಗಳಲ್ಲಿ ಬಂದವು ಅಂತ ಅನ್ಬೋದು. ಹಾಗೆ ಇಂಪ್ಯಾಕ್ಟ್ಫುಲ್ ಆಗು ಇತ್ತು ಅಂತ ಹೇಳ್ಬೋದು. ಹಾಗೆ ಮೂವಿಯ ನನಗೆ ನೆಗೆಟಿವ್ ವಿಚಾರಕ್ಕೆ ಬಂದರೆ ಸೆಕೆಂಡ್ ಹಾಫ್ ಅಂತ ಹೇಳ್ಬೋದು. ಥ್ರೂ ಔಟ್ ಸೆಕೆಂಡ್ ಹಾಫು ಲೆಂತಿಯಾಗಿ ಫೀಲ್ ಆಗುತ್ತೆ, ಲ್ಯಾಗ್ ಹೊಡಿಯೋಕ್ಕೆ ಫೀಲ್ ಆಗುತ್ತೆ, ಕಥೆ ಸ್ವಲ್ಪ ಸ್ಟ್ರೆಚಡ್ ಮಾಡ್ರು ಅಂತ ಅನಿಸುತ್ತೆ ಅಂತ ಅನ್ಬೋದು. ಆ ಗ್ರಾಮ ಮಕ್ಕಳು ಎಮೋಷನ್ಸ್ಗಳನ್ನು ಕಟ್ಕೊಟ್ರು ನಮಗೆ ಎಮೋಷನ್ಸ್ಗಳು ಅದು ಮನಸ್ಸಿಗೆ ಮುಟ್ಟಲ್ಲ ಅಂತ ಅನ್ಬೋದು. ಹಾಗೆ ನಮ್ಮ ಹೀರೋ ಮತ್ತು ವಿಲನ್ನ ಕಣ್ಣ ಬುಚ್ಚೆ ಆಟ ಏನಿತ್ತು ಅದು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿರಲಿಲ್ಲ ಅಂತ ಅನ್ಬೋದು. ಹಲವಾರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಕೊಡ್ತಾರೆ, ಅದು ಅಷ್ಟೊಂದು ಇಂಪ್ರೆಸಿವ್ ಆಗಿ ಅನಿಸಲ್ಲ ಸೆಕೆಂಡ್ ಹಾಫಲ್ಲಿ ಅಂತ ಅನ್ಬೋದು. ಹಾಗೆ ಕ್ಲೈಮ್ಯಾಕ್ಸ್ನ ಎಂಡ್ ಮಾಡಿರೋ ವಿಧಾನ ಒಂಥರ ಜಸ್ಟಿಫೈ ಆಗಿತ್ತು ಅಂತ ಅನ್ಬೋದು. ಆದರೆ ಹೇಳ್ಕೊಳ್ಳೋ ರೀತಿ ಇನ್ನೂ ಪವರ್ ಬೇಕಾಗಿತ್ತು ಸೆಕೆಂಡ್ ಹಾಫಲ್ಲಿ ಅಂತ ಅನ್ಬೋದು. ಹಾಗೆ ಇನ್ನೊಂದು ಮೇಜರ್ ಆಗಿ ನೆಗೆಟಿವ್ ಅನಿಸಿದಂದರೆ ಆ್ಯಕ್ಷನ್ ಸೀಕ್ವೆನ್ಸ್ಗಳು. ನನಗೇನು ಹೊಸತನವಾಗಿ ಇರಲಿಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ಗಳು, ಇನ್ನೂ ಬೆಟರಾಗಿ ಇರ್ಬೋದಾಗಿತ್ತು ಹಲವಾರು ವಿಚಾರಗಳು ಆ್ಯಕ್ಷನ್ಸ್ಗಳಲ್ಲಿ ಅಂತ ಅನ್ಬೋದಾಗಿತ್ತು. ಒಂದು ಹೊಸತನ ಇದ್ದಿದ್ರೆ ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತು ಓವರಾಲ್ ಆಗಿ ಮೂವಿ ಅಂತ ಹೇಳ್ತೀನಿ. ಹಾಗೆ ಈ ಮೂವಿ ಖಂಡಿತ ಒಂದು ಫ್ಯಾಮಿಲಿ ಸಮೇತ ನೋಡ್ಬೋದಾದಂಥ ಮೂವಿ, ಒಂದು ಒಳ್ಳೆ ಮೆಸೇಜ್ ಇದೆ. ಖಂಡಿತ ಈ ಮೂವಿನ ಥಿಯೇಟ್ರಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 3 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ಈ ಮೂವಿ ನನಗೆ ಒಂಥರ ಆವ್ರೇಜ್ ಆಗಿತ್ತು, ನಿಮಗೆ ಮೇ ಬಿ ಇಷ್ಟ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ. ಹಾಗೆ ಈ ರಿವ್ಯೂ ನಿಮಗೆ ಆನೆಸ್ಟ್ ಅನಿಸ್ತಂದರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ, ಈ ರಿವ್ಯೂ ನಿಮಗೆ ಆನೆಸ್ಟ್ ಅನಿಸ್ತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.